ದುಬೈನಿಂದ ರಾಜ್ಯಕ್ಕೆ ನವ ದಂಪತಿ ಕೂಡ ವಾಪಸ್ ಆಗಿದ್ದಾರೆ. ಮದುವೆಯಾದ 1 ತಿಂಗಳಿಗೆ ವಿದೇಶಕ್ಕೆ ಹೋಗಿದ್ರು. ತವರಿಗೆ ಈಗ ವಾಪಸ್ ಬಂದಿರೋದು ಬಹಳ ಸಂತೋಷವಾಗಿದೆ ಅಂತ ಹೇಳಿದ. ದುಬೈನಲ್ಲಿ ಸುರಕ್ಷತೆ ಇದೆ, ಆದರೆ ನಮಗೇನು ಸಮಸ್ಯೆ ಆಗಲಿಲ್ಲ. ಬೆಂಗಳೂರಿಗೆ ಬಂದಂತಹ ದಿಶಾ ಮತ್ತು ಆಶ್ರೀಷ ಹೇಳಿಕೆಯನ್ನ ನೀಡಿರೋದು. ಆಶ್ರೀಷ್ ಮತ್ತು ದಿಶಾ ಇಬ್ರು ಕೂಡ ವಾಪಸ್ ಆಗಿದ್ದಾರೆ. ಈ ಸಂದರ್ಭದಲ್ಲಿ ಅನೇಕರು ಬೇರೆ ಬೇರೆ ಕಾರಣಕ್ಕೆ ದುಬೈಗೆ ಹೋಗಿದ್ರು. ಈಗ ಅನೇಕರು ವಾಪಸ್ ಆಗಿರೋದು ಟ್ರಾವೆಲ್ ಪರ್ಪಸ್ ಆಗಿರ್ಬೋದು, ಟೂರಿಸ್ಟ್ ವೀಸಾದ ಮೇಲೆ ಅನೇಕರು ಹೋಗಿದ್ರು. ಅವರೆಲ್ಲರೂ ಕೂಡ ಈಗ ವಾಪಸ್ ಆಗಿದ್ದಾರೆ. ಒಂದಷ್ಟು ಜನರನ್ನ ವಾಪಸ್ ಕರೆಸುವಂತ ಪ್ರಯತ್ನಗಳಾಗಿದೆ. 350ಕ್ಕೂ ಹೆಚ್ಚು ಮಂದಿ ವಾಪಸ್ ಆಗಿದ್ದಾರೆ. ಅದರಲ್ಲಿ ಬೆಂಗಳೂರಿನವರು ಜೊತೆಯಲ್ಲಿ ಕರ್ನಾಟಕದವರು ಕೂಡ ಅನೇಕರು ಇದ್ರು ದುಬೈಯಲ್ಲಿ. ಅವರೆಲ್ಲರೂ ಕೂಡ ಈಗ ವಾಪಸ್ ಆಗಿರೋ. ಅದರಲ್ಲಿ ನವದಂಪತಿ ಕೂಡ ಒಬ್ರು, ಅವರು ಕೂಡ ಹೋಗಿದ್ರು. ಅಂಥದ್ದೇನು ಪರಿಸ್ಥಿತಿ ಇಲ್ಲ ಅಂತಂದ್ರು. ಮುಂದಿನ ದಿನಗಳಲ್ಲಿ ಅಂತ ಪರಿಸ್ಥಿತಿ ಬರಬಹುದು ಅನ್ನುವಂಥ ಕಾರಣಕ್ಕೆ ಒಂದಷ್ಟು ಎಚ್ಚರಿಕೆಯನ್ನ ಕೊಡಲಾಗಿತ್ತು ಅನ್ನುವಂಥದ್ದನ್ನ ಕೂಡ ಹೇಳಿದ್ದಾರೆ. ಮಿಸೈಲ್ ಇಂಟರ್ಸೆಪ್ಟ್ ಆಗ್ತಿರೋ ಸೌಂಡ್ ಬಿಟ್ರೆ ಯಾವುದೇ ತರ ಏನು ಪ್ರಾಬ್ಲಮ್ ಆಗಿಲ್ಲ. ಅಲ್ಲೆಲ್ಲರೂ ಇನ್ನ ಇಂಡಿಯನ್ಸ್ ಯಾರ್ಯಾರಿದ್ದಾರೆ ಎಲ್ಲ ಆರಾಮಾಗಿ ನಾರ್ಮಲ್ ಡೈಲಿ ಲೈಫೇ ನಡೀತಾ ಇದೆ. ಏನು ವಾರ್ ಆ ತರ ಸಿಚುವೇಶನ್ ಪ್ಯಾನಿಕ್ ಎಲ್ಲ ಏನು ಇಲ್ಲ. ಅಂದ್ರೆ ಕಾಲೇಜಸ್ ಅದರ ಬಹಳ ಖುಷಿ ಅನಿಸ್ತಾ ಇದೆ. ಫ್ಯಾಮಿಲಿಗೆ ಮೀಟ್ ಆಗಿದ್ದು, ಲ್ಯಾಂಡ್ ಅದು ಸೇಫ್ಟಿ, ಬಹಳ ಸೇಫ್ಟಿ ಇದೆ. ಎಲ್ಲ ಚೆನ್ನಾಗಿ ಎಮಿರೇಟ್ಸ್ ಎಲ್ಲ ಚೆನ್ನಾಗಿ ಅಕೊಮಡೇಷನ್ ಮಾಡಿದ್ದಾರೆ. ಇವಾಗ ರೀಸೆಂಟ್ಲಿ ಮದುವೆ ಆಯ್ತು. 2 weeks back. ಅದಕ್ಕೆ ಸ್ವಲ್ಪ ಎಲ್ಲ ಫ್ಯಾಮಿಲೀಸ್ ಟೆನ್ಸ್ಡ್ ಇತ್ತು. ಬಟ್ ಇವಾಗ ಸೇಫ್ ಅದಾವೆ. ಬಹಳ ಖುಷಿ ಅನಿಸ್ತಾ ಇದೆ. ಫ್ಯಾಮಿಲಿಗೆ ಮೀಟ್ ಆಗಿದ್ದು, ಲ್ಯಾಂಡ್ ಅದು ಸೇಫ್ಟಿ, ಬಹಳ ಸೇಫ್ಟಿ ಇದೆ. ಎಲ್ಲ ಚೆನ್ನಾಗಿ ಎಮಿರೇಟ್ಸ್ ಎಲ್ಲ ಚೆನ್ನಾಗಿ ಅಕೊಮಡೇಷನ್ ಮಾಡಿದ್ದಾರೆ. ದುಬೈನಿಂದ ರಾಜ್ಯಕ್ಕೆ ನವ ದಂಪತಿ ಕೂಡ ವಾಪಸ್ ಆಗಿದ್ದಾರೆ. ಮದುವೆಯಾದ 1 ತಿಂಗಳಿಗೆ ವಿದೇಶಕ್ಕೆ ಹೋಗಿದ್ರು. ತವರಿಗೆ ಈಗ ವಾಪಸ್ ಬಂದಿರೋದು ಬಹಳ ಸಂತೋಷವಾಗಿದೆ ಅಂತ ಹೇಳಿದ. ದುಬೈನಲ್ಲಿ ಸುರಕ್ಷತೆ ಇದೆ, ಆದರೆ ನಮಗೇನು ಸಮಸ್ಯೆ ಆಗಲಿಲ್ಲ. ಬೆಂಗಳೂರಿಗೆ ಬಂದಂತಹ ದಿಶಾ ಮತ್ತು ಆಶ್ರೀಷ ಹೇಳಿಕೆಯನ್ನ ನೀಡಿರೋದು. ಆಶ್ರೀಷ್ ಮತ್ತು ದಿಶಾ ಇಬ್ರು ಕೂಡ ವಾಪಸ್ ಆಗಿದ್ದಾರೆ. ಈ ಸಂದರ್ಭದಲ್ಲಿ ಅನೇಕರು ಬೇರೆ ಬೇರೆ ಕಾರಣಕ್ಕೆ ದುಬೈಗೆ ಹೋಗಿದ್ರು. ಈಗ ಅನೇಕರು ವಾಪಸ್ ಆಗಿರೋದು ಟ್ರಾವೆಲ್ ಪರ್ಪಸ್ ಆಗಿರ್ಬೋದು, ಟೂರಿಸ್ಟ್ ವೀಸಾದ ಮೇಲೆ ಅನೇಕರು ಹೋಗಿದ್ರು. ಅವರೆಲ್ಲರೂ ಕೂಡ ಈಗ ವಾಪಸ್ ಆಗಿದ್ದಾರೆ. ಒಂದಷ್ಟು ಜನರನ್ನ ವಾಪಸ್ ಕರೆಸುವಂತ ಪ್ರಯತ್ನಗಳಾಗಿದೆ. 350ಕ್ಕೂ ಹೆಚ್ಚು ಮಂದಿ ವಾಪಸ್ ಆಗಿದ್ದಾರೆ. ಅದರಲ್ಲಿ ಬೆಂಗಳೂರಿನವರು ಜೊತೆಯಲ್ಲಿ ಕರ್ನಾಟಕದವರು ಕೂಡ ಅನೇಕರು ಇದ್ರು ದುಬೈಯಲ್ಲಿ. ಅವರೆಲ್ಲರೂ ಕೂಡ ಈಗ ವಾಪಸ್ ಆಗಿರೋ. ಅದರಲ್ಲಿ ನವದಂಪತಿ ಕೂಡ ಒಬ್ರು, ಅವರು ಕೂಡ ಹೋಗಿದ್ರು. ಅಂಥದ್ದೇನು ಪರಿಸ್ಥಿತಿ ಇಲ್ಲ ಅಂತಂದ್ರು. ಮುಂದಿನ ದಿನಗಳಲ್ಲಿ ಅಂತ ಪರಿಸ್ಥಿತಿ ಬರಬಹುದು ಅನ್ನುವಂಥ ಕಾರಣಕ್ಕೆ ಒಂದಷ್ಟು ಎಚ್ಚರಿಕೆಯನ್ನ ಕೊಡಲಾಗಿತ್ತು ಅನ್ನುವಂಥದ್ದನ್ನ ಕೂಡ ಹೇಳಿದ್ದಾರೆ. ಮಿಸೈಲ್ ಇಂಟರ್ಸೆಪ್ಟ್ ಆಗ್ತಿರೋ ಸೌಂಡ್ ಬಿಟ್ರೆ ಯಾವುದೇ ತರ ಏನು ಪ್ರಾಬ್ಲಮ್ ಆಗಿಲ್ಲ. ಅಲ್ಲೆಲ್ಲರೂ ಇನ್ನ ಇಂಡಿಯನ್ಸ್ ಯಾರ್ಯಾರಿದ್ದಾರೆ ಎಲ್ಲ ಆರಾಮಾಗಿ ನಾರ್ಮಲ್ ಡೈಲಿ ಲೈಫೇ ನಡೀತಾ ಇದೆ. ಏನು ವಾರ್ ಆ ತರ ಸಿಚುವೇಶನ್ ಪ್ಯಾನಿಕ್ ಎಲ್ಲ ಏನು ಇಲ್ಲ. ಅಂದ್ರೆ ಕಾಲೇಜಸ್ ಅದರ ಬಹಳ ಖುಷಿ ಅನಿಸ್ತಾ ಇದೆ. ಫ್ಯಾಮಿಲಿಗೆ ಮೀಟ್ ಆಗಿದ್ದು, ಲ್ಯಾಂಡ್ ಅದು ಸೇಫ್ಟಿ, ಬಹಳ ಸೇಫ್ಟಿ ಇದೆ. ಎಲ್ಲ ಚೆನ್ನಾಗಿ ಎಮಿರೇಟ್ಸ್ ಎಲ್ಲ ಚೆನ್ನಾಗಿ ಅಕೊಮಡೇಷನ್ ಮಾಡಿದ್ದಾರೆ. ಇವಾಗ ರೀಸೆಂಟ್ಲಿ ಮದುವೆ ಆಯ್ತು. 2 weeks back. ಅದಕ್ಕೆ ಸ್ವಲ್ಪ ಎಲ್ಲ ಫ್ಯಾಮಿಲೀಸ್ ಟೆನ್ಸ್ಡ್ ಇತ್ತು. ಬಟ್ ಇವಾಗ ಸೇಫ್ ಅದಾವೆ. ಬಹಳ ಖುಷಿ ಅನಿಸ್ತಾ ಇದೆ. ಫ್ಯಾಮಿಲಿಗೆ ಮೀಟ್ ಆಗಿದ್ದು, ಲ್ಯಾಂಡ್ ಅದು ಸೇಫ್ಟಿ, ಬಹಳ ಸೇಫ್ಟಿ ಇದೆ. ಎಲ್ಲ ಚೆನ್ನಾಗಿ ಎಮಿರೇಟ್ಸ್ ಎಲ್ಲ ಚೆನ್ನಾಗಿ ಅಕೊಮಡೇಷನ್ ಮಾಡಿದ್ದಾರೆ. ದುಬೈನಿಂದ ರಾಜ್ಯಕ್ಕೆ ನವ ದಂಪತಿ ಕೂಡ ವಾಪಸ್ ಆಗಿದ್ದಾರೆ. ಮದುವೆಯಾದ 1 ತಿಂಗಳಿಗೆ ವಿದೇಶಕ್ಕೆ ಹೋಗಿದ್ರು. ತವರಿಗೆ ಈಗ ವಾಪಸ್ ಬಂದಿರೋದು ಬಹಳ ಸಂತೋಷವಾಗಿದೆ ಅಂತ ಹೇಳಿದ. ದುಬೈನಲ್ಲಿ ಸುರಕ್ಷತೆ ಇದೆ, ಆದರೆ ನಮಗೇನು ಸಮಸ್ಯೆ ಆಗಲಿಲ್ಲ. ಬೆಂಗಳೂರಿಗೆ ಬಂದಂತಹ ದಿಶಾ ಮತ್ತು ಆಶ್ರೀಷ ಹೇಳಿಕೆಯನ್ನ ನೀಡಿರೋದು. ಆಶ್ರೀಷ್ ಮತ್ತು ದಿಶಾ ಇಬ್ರು ಕೂಡ ವಾಪಸ್ ಆಗಿದ್ದಾರೆ. ಈ ಸಂದರ್ಭದಲ್ಲಿ
ಅನೇಕರು ಬೇರೆ ಬೇರೆ ಕಾರಣಕ್ಕೆ ದುಬೈಗೆ ಹೋಗಿದ್ರು. ಈಗ ಅನೇಕರು ವಾಪಸ್ ಆಗಿರೋದು ಟ್ರಾವೆಲ್ ಪರ್ಪಸ್ ಆಗಿರ್ಬೋದು, ಟೂರಿಸ್ಟ್ ವೀಸಾದ ಮೇಲೆ ಅನೇಕರು ಹೋಗಿದ್ರು. ಅವರೆಲ್ಲರೂ ಕೂಡ ಈಗ ವಾಪಸ್ ಆಗಿದ್ದಾರೆ. ಒಂದಷ್ಟು ಜನರನ್ನ ವಾಪಸ್ ಕಳಿಸುವಂತ ಪ್ರಯತ್ನಗಳಾಗಿದೆ. 350ಕ್ಕೂ ಹೆಚ್ಚು ಮಂದಿ ವಾಪಸ್ ಆಗಿದ್ದಾರೆ. ಅದರಲ್ಲಿ ಬೆಂಗಳೂರಿನವರು, ಜೊತೆಯಲ್ಲಿ ಕರ್ನಾಟಕದವರು ಕೂಡ ಅನೇಕರು ಇದ್ರು ದುಬೈಯಲ್ಲಿ. ಅವರೆಲ್ಲರೂ ಕೂಡ ಈಗ ವಾಪಸ್ ಆಗಿರೋ. ಅದರಲ್ಲಿ ನವದಂಪತಿ ಕೂಡ ಒಬ್ರು, ಅವರು ಕೂಡ ಹೋಗಿದ್ರು. ಅಂಥದ್ದೇನು ಪರಿಸ್ಥಿತಿ ಇಲ್ಲ ಅಂತಂದ್ರೂ ಮುಂದಿನ ದಿನಗಳಲ್ಲಿ ಅಂತ ಪರಿಸ್ಥಿತಿ ಬರಬಹುದು ಅನ್ನುವಂಥ ಕಾರಣಕ್ಕೆ ಒಂದಷ್ಟು ಎಚ್ಚರಿಕೆಯನ್ನ ಕೊಡಲಾಗಿತ್ತು ಅನ್ನುವಂಥದ್ದನ್ನ ಕೂಡ ಹೇಳಿದ್ದಾರೆ. ಮಿಸೈಲ್ ಇಂಟರ್ಸೆಪ್ಟ್ ಆಗ್ತಿರೋ ಸೌಂಡ್ ಬಿಟ್ರೆ ಯಾವುದೇ ತರ ಏನು ಪ್ರಾಬ್ಲಮ್ ಆಗಿಲ್ಲ. ಅಲ್ಲೆಲ್ಲರೂ ಇನ್ನ ಇಂಡಿಯನ್ಸ್ ಯಾರ್ಯಾರಿದ್ದಾರೆ ಎಲ್ಲ ಆರಾಮಾಗಿ ನಾರ್ಮಲ್ ಡೈಲಿ ಲೈಫ್ ನಡೀತಾ ಇದೆ. ಏನು ವಾರ್ ಆ ತರ ಸಿಚುವೇಶನ್, ಪ್ಯಾನಿಕ್ ಎಲ್ಲ ಏನು ಇಲ್ಲ. ಅಂದ್ರೆ ಕಾಲೇಜಸ್ ಆ ತರ ಬಹಳ ಖುಷಿ ಅನಿಸ್ತಾ ಇದೆ. ಫ್ಯಾಮಿಲಿಗೆ ಮೀಟ್ ಆಗಿದ್ದು, ಲ್ಯಾಂಡ್ ಅದು ಸೇಫ್ಟಿ, ಬಹಳ ಸೇಫ್ಟಿ ಇದೆ. ಎಲ್ಲ ಚೆನ್ನಾಗಿ ಎಮಿರೇಟ್ಸ್ ಎಲ್ಲ ಚೆನ್ನಾಗಿ ಅಕೊಮಡೇಷನ್ ಮಾಡಿದ್ದಾರೆ. ಇವಾಗ ರೀಸೆಂಟ್ಲಿ ಮದುವೆ ಆಯ್ತು. One month. One week back. 2 weeks back. ಅದಕ್ಕೆ ಸ್ವಲ್ಪ ಎಲ್ಲ ಫ್ಯಾಮಿಲೀಸ್ ಟೆನ್ಸ್ ಇತ್ತು. ಬಟ್ ಇವಾಗ ಸೇಫ್ ಅದಾವೆ. ಬಹಳ ಖುಷಿ ಅನಿಸ್ತಾ ಇದೆ. ಫ್ಯಾಮಿಲಿಗೆ ಮೀಟ್ ಆಗಿದ್ದು, ಲ್ಯಾಂಡ್ ಅದು ಸೇಫ್ಟಿ, ಬಹಳ ಸೇಫ್ಟಿ ಇದೆ. ಎಲ್ಲ ಚೆನ್ನಾಗಿ ಎಮಿರೇಟ್ಸ್ ಎಲ್ಲ ಚೆನ್ನಾಗಿ ಅಕೊಮಡೇಷನ್ ಮಾಡಿದ್ದಾರೆ. ದುಬೈನಿಂದ ರಾಜ್ಯಕ್ಕೆ ನವದಂಪತಿ ಕೂಡ ವಾಪಸ್ ಆಗಿದ್ದಾರೆ. ಮದುವೆಯಾದ 1 ತಿಂಗಳಿಗೆ ವಿದೇಶಕ್ಕೆ ಹೋಗಿದ್ರು. ತವರಿಗೆ ಈಗ ವಾಪಸ್ ಬಂದಿರೋದು ಬಹಳ ಸಂತೋಷವಾಗಿದೆ ಅಂತ ಹೇಳಿದ. ದುಬೈನಲ್ಲಿ ಸುರಕ್ಷತೆ ಇದೆ, ಆದರೆ ನಮಗೇನು ಸಮಸ್ಯೆ ಆಗಲಿಲ್ಲ. ಬೆಂಗಳೂರಿಗೆ ಬಂದಂತಹ ದಿಶಾ ಮತ್ತು ಆಶ್ರೀಷ ಹೇಳಿಕೆಯನ್ನ ನೀಡಿರೋದು. ಆಶ್ರೀಷ್ ಮತ್ತು ದಿಶಾ ಇಬ್ರು ಕೂಡ ವಾಪಸ್ ಆಗಿದ್ದಾರೆ. ಈ ಸಂದರ್ಭದಲ್ಲಿ ಅನೇಕರು ಬೇರೆ ಬೇರೆ ಕಾರಣಕ್ಕೆ ದುಬೈಗೆ ಹೋಗಿದ್ರು. ಈಗ ಅನೇಕರು ವಾಪಸ್ ಆಗಿರೋದು ಟ್ರಾವೆಲ್ ಪರ್ಪಸ್ ಆಗಿರ್ಬೋದು, ಟೂರಿಸ್ಟ್ ವೀಸಾದ ಮೇಲೆ ಅನೇಕರು ಹೋಗಿದ್ರು. ಅವರೆಲ್ಲರೂ ಕೂಡ ಈಗ ವಾಪಸ್ ಆಗಿದ್ದಾರೆ. ಒಂದಷ್ಟು ಜನರನ್ನ ವಾಪಸ್ ಕಳಿಸುವಂತ ಪ್ರಯತ್ನಗಳಾಗಿದೆ. 350ಕ್ಕೂ ಹೆಚ್ಚು ಮಂದಿ ವಾಪಸ್ ಆಗಿದ್ದಾರೆ. ಅದರಲ್ಲಿ ಬೆಂಗಳೂರಿನವರು, ಜೊತೆಯಲ್ಲಿ ಕರ್ನಾಟಕದವರು ಕೂಡ ಅನೇಕರು ಇದ್ರು ದುಬೈಯಲ್ಲಿ. ಅವರೆಲ್ಲರೂ ಕೂಡ ಈಗ ವಾಪಸ್ ಆಗಿರೋ. ಅದರಲ್ಲಿ ನವದಂಪತಿ ಕೂಡ ಒಬ್ರು, ಅವರು ಕೂಡ ಹೋಗಿದ್ರು. ಅಂಥದ್ದೇನು ಪರಿಸ್ಥಿತಿ ಇಲ್ಲ ಅಂತಂದ್ರೂ ಮುಂದಿನ ದಿನಗಳಲ್ಲಿ ಅಂತ ಪರಿಸ್ಥಿತಿ ಬರಬಹುದು ಅನ್ನುವಂಥ ಕಾರಣಕ್ಕೆ ಒಂದಷ್ಟು ಎಚ್ಚರಿಕೆಯನ್ನ ಕೊಡಲಾಗಿತ್ತು ಅನ್ನುವಂಥದ್ದನ್ನ ಕೂಡ ಹೇಳಿದ್ದಾರೆ. ಮಿಸೈಲ್ ಇಂಟರ್ಸೆಪ್ಟ್ ಆಗ್ತಿರೋ ಸೌಂಡ್ ಬಿಟ್ರೆ ಯಾವುದೇ ತರ ಏನು ಪ್ರಾಬ್ಲಮ್ ಆಗಿಲ್ಲ. ಅಲ್ಲೆಲ್ಲರೂ ಇನ್ನ ಇಂಡಿಯನ್ಸ್ ಯಾರ್ಯಾರಿದ್ದಾರೆ ಎಲ್ಲ ಆರಾಮಾಗಿ ನಾರ್ಮಲ್ ಡೈಲಿ ಲೈಫ್ ನಡೀತಾ ಇದೆ. ಏನು ವಾರ್ ಆ ತರ ಸಿಚುವೇಶನ್, ಪ್ಯಾನಿಕ್ ಎಲ್ಲ ಏನು ಇಲ್ಲ. ಅಂದ್ರೆ ಕಾಲೇಜಸ್ ಆ ತರ ಬಹಳ ಖುಷಿ ಅನಿಸ್ತಾ ಇದೆ. ಫ್ಯಾಮಿಲಿಗೆ ಮೀಟ್ ಆಗಿದ್ದು, ಲ್ಯಾಂಡ್ ಅದು ಸೇಫ್ಟಿ, ಬಹಳ ಸೇಫ್ಟಿ ಇದೆ. ಎಲ್ಲ ಚೆನ್ನಾಗಿ ಎಮಿರೇಟ್ಸ್ ಎಲ್ಲ ಚೆನ್ನಾಗಿ ಅಕೊಮಡೇಷನ್ ಮಾಡಿದ್ದಾರೆ. ಇವಾಗ ರೀಸೆಂಟ್ಲಿ ಮದುವೆ ಆಯ್ತು. One month. One week back. 2 weeks back. ಅದಕ್ಕೆ ಸ್ವಲ್ಪ ಎಲ್ಲ ಫ್ಯಾಮಿಲೀಸ್ ಟೆನ್ಸ್ ಇತ್ತು. ಬಟ್ ಇವಾಗ ಸೇಫ್ ಅದಾವೆ. ಬಹಳ ಖುಷಿ ಅನಿಸ್ತಾ ಇದೆ. ಫ್ಯಾಮಿಲಿಗೆ ಮೀಟ್ ಆಗಿದ್ದು, ಲ್ಯಾಂಡ್ ಅದು ಸೇಫ್ಟಿ, ಬಹಳ ಸೇಫ್ಟಿ ಇದೆ. ಎಲ್ಲ ಚೆನ್ನಾಗಿ ಎಮಿರೇಟ್ಸ್ ಎಲ್ಲ ಚೆನ್ನಾಗಿ ಅಕೊಮಡೇಷನ್ ಮಾಡಿದ್ದಾರೆ.